ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಸಾರಾ ಚಾನಲ್ ವತಿಯಿಂದ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಬನ್ನಿರಿ, ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನ. ಎಫೆಸದವರಿಗೆ 5:16ನೇ ವಚನ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಚನದ ಅಡಿಯಲ್ಲಿ ನಾವು ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋಣ, ಕೆಲವು ವಿಷಯಗಳನ್ನು ಕಲಿತುಕೊಳ್ಳೋಣ. ಈ ದಿನಗಳು ಕೆಟ್ಟವುಗಳಾಗಿವೆ. ಹೌದು, ಇದು ಸತ್ಯ. ನಿಜವಾಗಲೂ ಈ ದಿನಗಳು ಕೆಟ್ಟವುಗಳಾಗಿವೆ. 2025ನೇ ವರ್ಷದಲ್ಲಿ ನಾವಿದ್ದೇವೆ. ನೋಡುವಾಗ ಹಿಂದಿನ ದಿನಗಳನ್ನು ಒಂದು ಸಾರಿ ಮೆಲುಕಾಕ್ರಿ. ಹಿಂದಿನ ದಿನಗಳಲ್ಲಿ ಇದ್ದಂಥ ಕಾಲಮಾನಗಳು, ಈಗ ನಾವು ಹಾದು ಹೋಗುತ್ತಿರುವಂಥ ಕಾಲಮಾನಗಳನ್ನು ನಾವು ನೋಡಿಕೊಳ್ಳೋಣ. ಹಿಂದೆ ಇದ್ದಂಥ ಪ್ರೀತಿಗಳು, ಈ ದಿನಗಳಲ್ಲಿದ್ದಂಥ ಪ್ರೀತಿಗಳು, ಹಿಂದೆ ಇದ್ದಂಥ ಸಂಬಂಧಗಳು, ಈಗಿದ್ದಂಥ ಸಂಬಂಧಗಳು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಖಂಡಿತವಾಗಿ ಈ ದಿನಗಳು ಕೆಟ್ಟವುಗಳಾಗಿವೆ. ಆದದರಿಂದ ಇವನು ಸುಮ್ಮನೆ ಹಾಳು ಮಾಡಿಕೊಳ್ಬೇಡ್ರಿ, ಇವುಗಳನ್ನು ಕಳ್ಕೊಳ್ಬೇಡ್ರಿ. ಇದನ್ನು ಬೆಲೆಯುಳ್ಳದೆಂಬುದಾಗಿ ತಿಳ್ಕೊಳ್ರಿ. ಯಾಕೆ ಬೆಲೆಯುಳ್ಳದೆಂಬುದಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಅಂತ್ಯದ ಸಮೀಪದಲ್ಲಿದ್ದೇವೆ. ಈ ಲೋಕ ಅಂತ್ಯದ ಕಡೆಗೆ ಹೋಗ್ತಾ ಇದೆ. ಈ ಲೋಕ ಸೃಷ್ಟಿಕರ್ತನಿಂದ ಸೃಷ್ಟಿಯಾಗಿರುವುದರಿಂದ ಸೃಷ್ಟಿಕರ್ತನು ಈ ಲೋಕಕ್ಕೆ ಒಂದು ಅಂತ್ಯವನ್ನು ಗುರುತು ಮಾಡಿದನ. ಆ ಅಂತ್ಯದ ದಿನಗಳು ಸಂಭವಿಸ್ತಾ ಇದ್ದವು. ಅಂತ್ಯದ ಸಮೀಪಕ್ಕೆ ನಾವು ಬರ್ತಾ ಇದ್ದೇವೆ. ಆದದರಿಂದ ಕೆಟ್ಟವುಗಳಾದಂಥ ಈ ದಿನಗಳಲ್ಲಿ ನೀವು ಸುಮ್ಮನೆ ಕಾಲವನ್ನು ಕಳೆದುಕೊಳ್ಳದೆ ನೀವು ದಿನಗಳನ್ನು ಬೆಲೆಯುಳ್ಳದೆಂದು ಉಪಯೋಗ ಮಾಡಿಕೊಡ್ರಿ. ಎದಕ್ಕೆ ಬೆಲೆಯುಳ್ಳದ್ದು ಎಂಬುದಾಗಿ ಹೇಳಿದ್ರೆ, ನಿಮ್ಮ ಆತ್ಮರಕ್ಷಣೆಗೆ ಬೆಲೆ ಕೊಡಬೇಕಾಗೈತಿ. ನಿಮ್ಮ ಒಳಗಿರುವಂಥ ಜೀವಕ್ಕೆ ನೀವು ಬೆಲೆ ಕೊಡಬೇಕಾಗೈತಿ. ನಿಮ್ಮ ಶರೀರಕ್ಕೆ ಯಾವಾಗ ಜೀವ ಬಂತು ಎಂಬುದಾಗಿ ಹೇಳಬೇಕಾದ್ರೆ, ಸೃಷ್ಟಿಕರ್ತನು ಯಾವಾಗ ನಿಮ್ಮ ಶರೀರಕ್ಕೆ ಅಂದರೆ ಆ ಮಣ್ಣಿನ ಗೊಂಬೆಗೆ ಜೀವವನ್ನು ಊದಿದನೋ ಆಗ ಮನುಷ್ಯನಿಗೆ ಬೆಲೆ ಬಂತು. ಆದದರಿಂದ ಆ ಮನುಷ್ಯನನ್ನು ಪ್ರೀತಿ ಮಾಡಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಶಿಲುಬೆಯ ಮರಣವನ್ನು ಹೊಂದಿದನು. ಶಿಲುಬೆಯ ಮರಣವನ್ನು ಹೊಂದುವುದರ ಮೂಲಕವಾಗಿ ತಿರುಗಿ ಶಿಲುಬೆಯ ಮರಣದಿಂದ ಆತನು ಪುನರುತ್ಥಾನವಾಗಿ ಎದ್ದು ಬಂದನೆಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂಥದ್ದಾಗೈತಿ. ಇತಿಹಾಸವು ನಮಗೆ ಅದನ್ನೇ ತಿಳಿಸುವಂಥದ್ದಾಗೈತಿ. ಈ ಲೋಕದಲ್ಲಿ ಸತ್ತು ಪುನರುತ್ಥಾನವಾಗಿ ಎದ್ದು ಬಂದವರು ಒಬ್ಬರೇ, ಆತನೇ ಸೃಷ್ಟಿಕರ್ತನು, ಆತನೇ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನ, ಈ ದಿನಗಳು ಕೆಟ್ಟವುಗಳಾಗಿವೆ. ಈ ದಿನಗಳಲ್ಲಿ ಪಾಪ ಹೆಚ್ಚಾಗೈತಿ, ಅನ್ಯಾಯ ಹೆಚ್ಚಾಗೈತಿ, ಮೋಸತನ ಹೆಚ್ಚಾಗೈತಿ, ಕೆಟ್ಟತನ ಹೆಚ್ಚಾಗೈತಿ, ಜಗಳಗಳು, ಕಾದಾಟಗಳು, ಕುಡಿಕತನವುಗಳು, ಹಾದರತನ, ವ್ಯಭಿಚಾರತನವು, ದುಂದೌತನವು ಹೆಚ್ಚಾಗಿ ಹೋಗೈತಿ. ಆದದರಿಂದ ಈ ದಿನಗಳು ಕೆಟ್ಟ ದಿನಗಳು. ಈ ದಿನಗಳಲ್ಲಿ ನೀವು ಎಚ್ಚರವಾಗಿರಿ. ಈ ದಿನಗಳು ಬಹಳ ಬೆಲೆಯುಳ್ಳ ದಿನಗಳು. ಇದು ಕರ್ತರನ್ನು ಕಂಡುಕೊಳ್ಳುವುದಕ್ಕಾಗಿ, ನೀತಿಯನ್ನು ಕಂಡುಕೊಳ್ಳುವುದಕ್ಕಾಗಿ, ನೀತಿಯ ಮಾರ್ಗವನ್ನು ಅನುಸರಿಸುವುದಕ್ಕಾಗಿ, ನೀತಿಯ ಮಾರ್ಗವನ್ನು ಹುಡುಕುವುದಕ್ಕಾಗಿ ಇದು ಬಹಳ ಬೆಲೆಯುಳ್ಳ ಸಮಯವಾಗೈತಿ. ಒಂದು ವೇಳೆ ಈ ಕೆಟ್ಟ ದಿನಗಳಲ್ಲಿ ಸಹ ನೀವು ಒಂದು ವೇಳೆ ನೀತಿಯನ್ನು ಹುಡುಕದೆ ಹೋದರೆ, ಈ ಲೋಕವನ್ನು ನೋಡುತ್ತಾ ಈ ಲೋಕದಲ್ಲಿರುವಂಥ ಕೆಟ್ಟ ಪದ್ಧತಿ, ಸಂಪ್ರದಾಯ, ಆಚಾರ ವಿಚಾರಗಳನ್ನು ಹುಡುಕುತ್ತಾ ಹೋದರೆ ಮುಂದೊಂದು ದಿನ ನೀನು ನರಕಕ್ಕೆ ಹೋಗ್ಬೇಕಾಗತ್ತ. ಆ ನರಕಕ್ಕೆ ಹೋಗ್ಬಾರ್ದಂತಂದ್ರ ಈ ದಿನಗಳು ಒಳ್ಳೆಯ ದಿನಗಳು. ಇವುಗಳನ್ನು ಸುಮ್ಮನೆ ಹಾಳು ಮಾಡ್ಕೊಳ್ಬೇಡ್ರಿ. ನಿಮ್ಮ ಆತ್ಮರಕ್ಷಣೆಗಾಗಿ ಕರ್ತನ ಕಡೆಗೆ ತಿರುಗಿರಿ. ಈ ಲೋಕವನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಯ ಕರ್ತನ ಕಡೆಗೆ ನಿಮ್ಮ ಆತ್ಮವನ್ನು ತಿರುಗಿಸಿರಿ. ನಿಮ್ಮ ಆತ್ಮ ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ. ನಿಮ್ಮ ಆತ್ಮ ರಕ್ಷಿಸಲ್ಪಡಬೇಕಾದ್ರ ಅದು ಒಬ್ಬನಿಂದ ಮಾತ್ರ, ನಿಮಗೆ ಜೀವವನ್ನು ಕೊಟ್ಟಂತ ಯೇಸು ಕ್ರಿಸ್ತನಿಂದ ಮಾತ್ರ ನಿಮಗೆ ಆತ್ಮರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆದದರಿಂದ ಈ ದಿನಗಳು ಕೆಟ್ಟವುಗಳಾಗಿವೆ. ಈ ಕೆಟ್ಟ ದಿನಗಳಲ್ಲಿ ನೀನಿದ್ದಿ. ಈ ಕೆಟ್ಟ ದಿನಗಳಲ್ಲಿ ನೀನಿರುವುದರಿಂದ ನಿನ್ನ ಆತ್ಮರಕ್ಷಣೆಗಾಗಿ ನೀನೆ ಈಗಲೇ ಸಮಯವನ್ನು ಉಪಯೋಗ ಮಾಡಿಕೊ. ಇದು ಬೆಲೆಯುಳ್ಳ ಸಮಯ. ನಿನ್ನ ರಕ್ಷಣೆ ಹೊಂದುವುದಕ್ಕಾಗಿ, ನಿನ್ನ ಜೀವಿತವನ್ನು ಮಾರ್ಪಾಟು ಮಾಡಿಕೊಳ್ಳುವುದಕ್ಕಾಗಿ ಇದು ಉತ್ತಮವಾದಂಥ ಸಂದರ್ಭ ನಿನಗೆ ದೇವರು ಕೊಟ್ಟಿದ್ದಾನೆ. ಆದದರಿಂದ ಈ ಸಮಯವನ್ನು ವ್ಯರ್ಥ ಮಾಡಬೇಡ. ನಿನಗೆ ಇವತ್ತು ದೇವರು ನೇರವಾಗಿ ಮಾತನಾಡ್ತಾ ಇದ್ದಾರೆ. ನಿನ್ನ ಆತ್ಮಕ್ಕೆ ರಕ್ಷಣೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಈ ದಿನ ಸುಮ್ಮನೆ ಹಾಳು ಮಾಡ್ಕೊಳ್ಳದೆ ಇದನ್ನು ಬೆಲೆಯುಳ್ಳದೆಂಬುದಾಗಿ ತಿಳಿದುಕೊಂಡರೆ ನಿನ್ನಂಥ ಧನ್ಯನು, ನಿನ್ನಂಥ ಧನ್ಯಳು ಮತ್ತೊಬ್ಬರು ಈ ಲೋಕದಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಸೃಷ್ಟಿ ಮಾಡಿದ ಕರ್ತನು ಬರ್ಲಿಕ್ಕಿದ್ದಾನ. ಆತನ ಮುಂದೆ ನೀನು ನಿಲ್ಲಲಿಕ್ಕಿದೆ. ಆದದರಿಂದ ಈ ಕೆಟ್ಟ ದಿನಗಳಲ್ಲಿ ಕರ್ತನನ್ನು ಹುಡುಕುವುದಾದರೆ ನೀನು ಧನ್ಯಳಾಗ್ತಿ, ನೀನು ಧನ್ಯನಾಗ್ತಿ. ಆದದರಿಂದ ಆ ಧನ್ಯನು ನೀನು ಆಗ್ಬೇಕಾದ್ರ ಈ ದಿನಗಳನ್ನು ಬೆಲೆಯುಳ್ಳದೆಂಬುದಾಗಿ ಉಪಯೋಗ ಮಾಡಿಕೊ.
ಕರ್ತನು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಬನ್ರಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡೋಣ. ಪ್ರೀತಿ ಯೇಸುವೆ, ನೀನು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕವಾಗಿ ನೀನೆಲ್ಲರನ್ನ ಆಶೀರ್ವಾದ ಮಾಡು. ಈ ದಿನಗಳು ಕೆಟ್ಟವು ದಿನಗಳು. ಈ ದಿನಗಳಲ್ಲಿ ಯಾರು ತಮ್ಮನ್ನೇ ತಾವು ಸರಿಪಡಿಸಿಕೊಳ್ಳುವುದಕ್ಕಾಗಿ ಈ ಸಮಯವನ್ನು ಉಪಯೋಗ ಮಾಡಿಕೊಳ್ಳುತ್ತಾ ಇದ್ದಾರೆ ಸ್ವಾಮಿ, ಅವರನ್ನು ಆಶೀರ್ವಾದ ಮಾಡು. ಅವರೊಟ್ಟಿಗೆ ನೀನಿರಬೇಕೆಂಬುದಾಗಿ, ಅವರನ್ನು ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ನಮಸ್ಕಾರಗಳು ಎಲ್ಲರಿಗೂ. ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದಯವಿಟ್ಟು ಒಂದು ಲೈಕ್ ಕೊಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಡ್ರಿ. ನಮ್ಮ ಸಾರಾ ಚಾರಿಟಬಲ್ ಟ್ರಸ್ಟಿಗಾಗಿ ನಿಮ್ಮಿಂದಾದಂಥ ಸಹಾಯಗಳನ್ನು ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದನ್ನು ಮರಿಬೇಡ್ರಿ. ಲೈಕ್ ಕೊಡುವುದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಶೇರ್ ಮಾಡುವುದನ್ನು ಮಾತ್ರ ಮರಿಬೇಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.